ಎಲ್ಲ ನಿಶಬ್ದ ಇರಬೇಕು. ಎಲ್ಲ ಬಂಧುಗಳೇ, ವೇದಿಕೆ ಇರುವಂತ ನಮ್ಮ ಹಿರಿಯರಾದಂತ ಎಚ್ ಕೆ ಪಾಟೀಲ್ ಅವರೇ, ಆರ್ ವಿ ದೇಶಪಾಂಡೆ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ಸಂತೋಷ್ ನಾಯ್ಡು ಅವರೇ, ನಮ್ಮ ಮಂತ್ರಿಗಳಾದಂತ ತಿಮ್ಮಾಪುರ್ ಅವರು, ಬೋಸರಾಜ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವೈದ್ಯರವರು, ಎಲ್ಲ ನಮ್ಮ ಶಾಸಕರು ಇದ್ದಾರೆ, MLCಗಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, AICC ಸೆಕ್ರೆಟರಿ ನಿಂಬಾಳ್ಕರ್ ಅವರಿದ್ದಾರೆ. ಇನ್ನು ಎಲ್ಲ ಬಹಳ ಪ್ರಮುಖ KPCC ಕೆಲವು ಪದಾಧಿಕಾರಿಗಳಿದ್ದಾರೆ. ಜಿಲ್ಲಾ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಅವರು, ಚುನಾವಣೆಯಲ್ಲಿ ಸೋತಂತವರು, ಮಾಜಿ ಶಾಸಕರು, ನಮ್ಮ ಎಲ್ಲ ಸಂಘಟನೆಗಳ ಪ್ರಮುಖರು, ಎಲ್ಲ ಡಿಪಾರ್ಟ್ಮೆಂಟ್ನ ಪ್ರಮುಖರು, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಬ್ಲಾಕ್ ಮಟ್ಟದ ಎಲ್ಲ ಪ್ರಮುಖರು, ಕಾರ್ಯಕರ್ತರೆಲ್ಲ ಇದ್ದೀರಿ. ಇವತ್ತು ಬೆಳಗಾವಿನಲ್ಲಿ ಈ ಸಭೆ ಕರೆದಿದ್ದೇನೆ. ನಾಳೆ ಬೆಂಗಳೂರಿನಲ್ಲಿ ಮಿಕ್ಕಿದ ಸಭೆಯನ್ನ ಕರೆದಿದ್ದೇನೆ. ಲಕ್ಷ್ಮಿ ಅವರು, ಎಚ್ ಕೆ ಪಾಟೀಲ್ ಅವರು ಮತ್ತು ನಮ್ಮ ಸತೀಶ್ ಅವರು ಹೇಳಿದಂಗೆ ಇದು ಇತಿಹಾಸ ಪುಟಕ್ಕೆ ಸೇರುವಂತ ಒಂದು ಐತಿಹಾಸಿಕ ಸಭೆ. ಈ ಸಭೆ ಮತ್ತೆ ಎಷ್ಟು ವರ್ಷ ಆಗ್ತದೋ ನನಗೆ ಗೊತ್ತಿಲ್ಲ. ಮತ್ತೆ ಇಷ್ಟು ಜನ ವರ್ಕಿಂಗ್ ಕಮಿಟಿ ಮೆಂಬರ್ಸ್, 150 ಜನ MP ಗಳು, PCC ಪ್ರೆಸಿಡೆಂಟ್ 40 ಜನ ಇದ್ದಾರೆ. ಆ PCC ಪ್ರೆಸಿಡೆಂಟ್ಗಳು, ಶಾಸಕಾಂಗ ಪಕ್ಷದ ನಾಯಕರುಗಳು, ಅವರು ಮತ್ತೆ ಬೆಳಗಾವಿ ಬರಲಿಕ್ಕೆ ಇನ್ನು ಎಷ್ಟು ವರ್ಷ ಆಗ್ತದೋ ನನಗೆ ಗೊತ್ತಿಲ್ಲ. ಆ ಒಂದು ದೊಡ್ಡ ಐತಿಹಾಸಿಕವಾದಂತ ಮತ್ತೆ 100 ವರ್ಷ ಆಗ್ಬೇಕಾದ್ರೆ ನೀವು ಯಾರು ನಾವ್ಯಾರು ಇರುವುದಿಲ್ಲ. 150 ವರ್ಷಕ್ಕೆಲ್ಲ ಇರ್ಬೋದು ಅಂತ ಕಾಣ್ತದೆ, ನಾನಂತೂ ಇರುವುದಿಲ್ಲ. ಇನ್ನು 50 ವರ್ಷ ಇರಕ್ಕಾಗ್ತದ? ಇಲ್ಲ, ಕಷ್ಟ. ಸೊ ಹಂಗೆ ಕೆಲವರೆಲ್ಲ ಇನ್ಸ್ಟೆನ್ಸ್ ಇದ್ದೀರಿ, ತಮಗೆಲ್ಲ ಪುಣ್ಯ ಬರ್ಬೋದು. ಇವತ್ತು 100 ವರ್ಷ ಆಗಿದೆ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಳ್ಳಲು ವಹಿಸಿಕೊಂಡು 100 ವರ್ಷ ಆಗಿದೆ. 100 ವರ್ಷದ ನಂತರ ಮತ್ತೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಗಾಂಧೀಜಿಯವರು ಕೂತಂತ ಜಾಗದಲ್ಲಿ ಇವತ್ತು ಇದು ಅವ್ರಿಗೂ ಕೂಡ ಒಂದು ದೊಡ್ಡ ಸೌಭಾಗ್ಯ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ರಾಜ್ಯದ ಎಲ್ಲ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇವತ್ತು ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಐತಿಹಾಸಿಕ ನಿರ್ಣಯವನ್ನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕರ್ನಾಟಕ ರಾಜ್ಯಕ್ಕೆ ಅಧಿಕಾರ ತರಬೇಕಾದ್ರೆ ಇದೇ ಗಾಂಧಿ ಬಾವಿಯಿಂದ ನನ್ನ ಬೆಳಗಾವಿ ಹೆಣ್ಮಕ್ಳು, ಮಹಿಳಾ ಕಾಂಗ್ರೆಸ್ನ ಹೆಣ್ಮಕ್ಳು ನೀರನ್ನ ತೆಗೆದು ರಸ್ತೆಗೆ ಚೆಲ್ಲಿ ಕಸ ಗುಡಿಸಿ ಈ ರಾಜ್ಯಕ್ಕೆ ಅಧಿಕಾರ ತಂದಂತ ಪ್ರಥಮ ದಿನ. ಇದು ನಡೆದ ನಿಜತಾನೆ ಹೆಣ್ಮಕ್ಳೆಲ್ಲ. ಇಲ್ಲೇ ಬೆಳಕನ್ನ ಕೊಟ್ಟಂತದ್ದು ಗೃಹ ಜ್ಯೋತಿಯನ್ನ ಈ ಜಿಲ್ಲೆಲೆ ಪ್ರಾರಂಭ ಮಾಡಿದ್ದು, ನಿಮ್ಮ ಮನೆಗಳು ಬೆಳಗ್ಬೇಕು ಅಂತೇಳಿ. ಹೀಗೆ ಈ ರಾಜ್ಯಕ್ಕೆ ಒಂದು 5 ಗ್ಯಾರಂಟಿಗಳನ್ನು ನಾವು ಕೇಳಿ ಕೊಡ್ತಾ ಇದ್ದೇವೆ. ಜನರ ಬದುಕಿಗೋಸ್ಕರ, ಬದಲಾವಣೆಗೋಸ್ಕರ ಇವತ್ತು ನಾವು ಈ ಗ್ಯಾರಂಟಿಯನ್ನ ಕೊಟ್ಟು, ಇಡೀ ನಮ್ಮ ಗ್ಯಾರಂಟಿ ದೇಶಕ್ಕೆ ಗ್ಯಾರಂಟಿ ಆಗಿದೆ. ಬಿಜೆಪಿಯವರು ಕಾಪಿ ಮಾಡ್ತಾ ಇದ್ದಾರೆ, ಅವರು ಕಾಪಿ ಮಾಡ್ತಾ ಇದ್ದಾರೆ, ಬೇರೆ ಪಾರ್ಟಿಯವರು ಕಾಪಿ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಶಕ್ತಿ. ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ನಾನು ಆಗಾಗ ಹೇಳ್ತಾ ಇರ್ತೇನೆ. ಬಹುಶಃ ನೀವೆಲ್ಲ ಇದನ್ನ ಅರ್ಥ ಮಾಡ್ಕೊಂಡಿರ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈಗ ನಾನು ಹೆಚ್ಚಿಗೆ ಭಾಷಣ ಮಾಡೋದಿಲ್ಲ, ಏನಿಲ್ಲ.
ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ಗಾಂಧಿ ಅವರು ಇನ್ನ ಬಹಳ ಜನ ಬಂದು ಅವತ್ತು ಮಾತಾಡ್ತಾರೆ. ಇವತ್ತು ಕರ್ನಾಟಕ ರಾಜ್ಯ ಮಟ್ಟದಲ್ಲಿ HK ಪಾಟೀಲ್ ಅವರ ನೇತೃತ್ವದಲ್ಲಿ ಅವರು, ನಮ್ಮ ವೀರಪ್ಪ ಮೊಯ್ಲಿಯವರು, BL ಶಂಕರ್ ಒಂದು ಸಮಿತಿ ಮಾಡಿದ್ದೇವೆ, ಗಾಂಧಿ ಭಾರತ ಅಂತ. ಅವರು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಇಬ್ಬರು ಕೂಡ ಅವರು ಅಡ್ವೈಸ್ ಮಾಡ್ತಾ ಇದ್ದಾರೆ ಏನ್ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ. ಸರ್ಕಾರ ಮಟ್ಟದಲ್ಲಿ ಏನೋ ಕೆಲವು ಕಾರ್ಯಕ್ರಮಗಳನ್ನು ನಾವೆಲ್ಲ ರೂಪಿಸಿದ್ದೇವೆ. ಇವತ್ತು ಇಷ್ಟು ನಾಯಕರುಗಳು ಬಂದು 2 ಜಾಗ ಆಯ್ಕೆ ಮಾಡಿದ್ದೇವೆ. 2 ಜಾಗ ಗಾಂಧಿ ಭವನದಲ್ಲಿ ಆ ಒಂದು ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತದೆ. ಗಾಂಧಿ ಭವನದಲ್ಲಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತದೆ. ಸಾಯಂಕಾಲ ಮುಖ್ಯಮಂತ್ರಿಗಳು ಅವ್ರಿಗೆ ಊಟ ಡಿನ್ನರ್ ಕೊಡ್ತಾ ಇದ್ದಾರೆ. ಗಾಂಧಿ ಸ್ಟ್ಯಾಚ್ಯೂ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ನಿಮ್ಗೆ ಯಾರು ಸದ್ಯಕ್ಕೆ ನಿಮ್ಗೆ ಆಹ್ವಾನ ಕೊಡ್ತಿಲ್ಲ, ಯಾಕೆಂದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ. ಅಲ್ಲಿ ಮುಖ್ಯಮಂತ್ರಿಗಳು ಬಂದಂತ ಗೆಸ್ಟ್ಗಳು ಡಿನ್ನರ್ ಕೊಡ್ತಾ ಇದ್ದಾರೆ. ಗಾಂಧಿ ಪ್ರತಿಮೆನ ಉದ್ಘಾಟನೆ ಮಾಡಬೇಕು ಅಂತಿದ್ದೀವಿ. ವರ್ಕಿಂಗ್ ಕಮಿಟಿ ಇದು 26ನೇ ತಾರೀಕು ನಡೀತದೆ. 27ನೇ ತಾರೀಕು ಕಾರ್ಯಕ್ರಮ ಮೀಟಿಂಗ್ ಕಾರ್ಯಕ್ರಮ, ಒಂದು ದೊಡ್ಡ ಐತಿಹಾಸಿಕ ಸಮಾವೇಶ ನಡೀತದೆ. ಆ ಐತಿಹಾಸಿಕ ಸಮಾವೇಶದಲ್ಲಿ ಹೆಂಗೆ ಅಂದಿನ ಜನ ಗಾಂಧೀಜಿಯವರಿಗೆ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಂಡು ಸಮಾವೇಶ ನಡೆಸಿದ್ರು, ಹಂಗೆ ನೀವು ಕೂಡ ಮುಂದಿನ ಪೀಳಿಗೆಗೆ ಹೊಸ ಇತಿಹಾಸ ಮುಂಬಡಿ ಈ ಶತಮಾನಕ್ಕೆ 100 ವರ್ಷ ಆದ್ಮೇಲೆ ನಾನು ಕೂಡ ಪಾಲ್ಗೊಂಡಿದ್ದೆ ಅಂತ ಒಂದು ಗೌರವನ ತಂದು ನಿಮ್ಮ ಜೀವನದ, ನಿಮ್ಮ ಬದುಕಿನಲ್ಲಿ ಒಬ್ಬ ಕಾಂಗ್ರೆಸ್ಸಿಗನಾಗಿ ನಾನು ಇಂಥ ಐತಿಹಾಸಿಕ ಸಮಾವೇಶದಲ್ಲಿ ಪಾಲ್ಗೊಂಡೆ ಅಂತ ಒಂದು ದೊಡ್ಡ ಇತಿಹಾಸ ಪುಟಕ್ಕೆ ನೀವು ಕೂಡ ಸೇರ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ. ಇವೆಲ್ಲವೂ ಕೂಡ ನಾನು ನಿಮ್ಮ ಒಂದು ಆ ನೆನಪಿಗೋಸ್ಕರ ಒಂದು ಬ್ಯಾಡ್ಜ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಐಡೆಂಟಿಫಿಕೇಶನ್ ಕಾರ್ಡು ಬೇರೆ ಬೇರೆ ಬಂದವರಿಗೆಲ್ಲ ಮಾಡ್ತಾ ಇದ್ದೀವಿ. ಅವರೆಲ್ಲರೂ ಕೂಡ ಆಹ್ವಾನವನ್ನ, ಪ್ರತ್ಯೇಕವಾದಂತ ರೂಮ್ಗಳನ್ನ, ವ್ಯವಸ್ಥೆಯನ್ನ ಅಲ್ಲಿಂದ ಬಂದಂತವ್ರು ಕೂಡ ನಾವು KPCC ನಾವು ಮಾಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಜವಾಬ್ದಾರಿ. ನಿಮ್ಮ ಜವಾಬ್ದಾರಿ ಏನಂತಂದ್ರೆ ಆ ಬಂದಿರುವಂತ ಎಲ್ಲ ನಾಯಕರುಗಳ ನಿಮ್ಮ ಶಕ್ತಿ ಪ್ರದರ್ಶನವನ್ನು ನೋಡ್ಬೇಕು, ನಿಮ್ಮ ಮುಖಗಳನ್ನು ನೋಡ್ಬೇಕು. ಅವತ್ತು ಯಾರು ಕೂಡ ದುಡ್ಡು ಕೊಟ್ಬಿಟ್ಟು ಯಾವ ಕಾರ್ಯಕ್ರಮಕ್ಕೂ ಕರ್ಕೊಂಡು ಬರಬಾರದು. ಬರೀ ಕಾರ್ಯಕರ್ತರೇ ಬರಬೇಕು, ಸ್ವ ಇಚ್ಛೆಯಿಂದ ಬರಬೇಕು. ಸ್ವ ಇಚ್ಛೆಯಿಂದ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. 2 ಗಂಟೆ 2.5 ಗಂಟೆ ಏನ್ ಕಾರ್ಯಕ್ರಮ ನಡೀತದೆ, ಕೂತ್ಕೊಂಡು ಒಬ್ರು ಕೂಡ ಎದ್ದು ಹೋಗಬಾರದು ಅಂತ ಕಾರ್ಯಕ್ರಮ ನಡೀಬೇಕು. ಅದಕ್ಕೆ ಮೊದಲು ನೀವೆಲ್ಲ ಕಾರ್ಯಕರ್ತರನ್ನ ಪ್ರತಿಯೊಂದು ಕ್ಷೇತ್ರದಿಂದ ಕನಿಷ್ಠ 5,000 ಜನ ನೀವು ಕರ್ಕೊಂಡು ಬರಬೇಕು. ನಮ್ಮ ಏನು ಈ ಬೆಳಗಾವಿ ಜಿಲ್ಲೆ ಇದ್ದಾರೆ ಅವರು ಕನಿಷ್ಠ 5,000 ಜನ ಕರ್ಕೊಂಡು ಬರಬೇಕು. ಬಾಗಲಕೋಟೆ, ಈ ಬಿಜಾಪುರ, ಹಾವೇರಿಯವರು, ಗದಗವರು, ಹುಬ್ಬಳ್ಳಿ ಧಾರವಾಡ ಮತ್ತು ಚಿಕ್ಕೋಡಿ ನಾರ್ತ್ ಕೇಂದ್ರ, ಇಷ್ಟು ಜನ ಎಲ್ಲ ಸೇರಿ ನೀವು ಕರ್ಕೊಂಡು ಬರ್ಬೇಕು. ನಾ ಬೆಂಗಳೂರಿಂದ ಕರ್ಕೊಂಡು ಬರೋರು ನಾನು ಇಷ್ಟು ಬೇಗ ಕರ್ಕೊಂಡ್ ಬರ್ತೀನಿ, ನೀವೊಬ್ರು ಬೇಡ. ಅಲ್ಲಿಂದ ಕರ್ಕೊಂಡ್ ಬರೋದು ನಮ್ಗೆ ಕಷ್ಟ. ಇವೆಲ್ಲ ಮಾಡಿದೀವಿ. ನೀವು ನೋಡಿದ್ರಲ್ಲ, ಈ ದೇಶಕ್ಕೆ 75ನೇ ವರ್ಷದ ಸ್ವಾತಂತ್ರ್ಯ ನಡೆದಾಗ ಅವರು ಇದನ್ನ ಬಾವುಟನ ಅದೇನೋ ಹರ್ ಘರ್ ತಿರಂಗಾ ಅಂತ ಹೇಳಿದ್ರು. ನಿಮ್ದು 75 ಇಯರ್ಸ್ ಫ್ರೀಡಮ್ ಮಾರ್ಚ್, ಇನ್ನೊಂದು ಫ್ರೀಡಮ್ ಮಾರ್ಚ್ ಮಾಡಕ್ ಆಗ್ತದ? ಇನ್ನ 100 ವರ್ಷ ಬಂದಾಗ ಪ್ರಯತ್ನ ಮಾಡ್ಬೋದು. ನಾನು ಹೇಳ್ತಾ ಇದ್ದೀನಿ, ಇಡೀ ದೇಶದಲ್ಲಿ ನಮ್ಮಲ್ಲಿ ಈ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಾದ್ರೆ ಏನು ಫ್ರೀಡಮ್ ಮಾರ್ಚ್ ಇತ್ತು, ಏನು ಮೇಕೆದಾಟು ಪಾತ್ರ ಇತ್ತು, ಭಾರತ್ ಜೋಡೋ ನಡೀತು, ಅದು ಮುನ್ನಡೆ ಆಯ್ತು. ಇವತ್ತು ಈ ಕಾರ್ಯಕ್ರಮ ಏನು ನಾವಿಲ್ಲಿ ಮಾಡ್ತಾ ಇದ್ದೇವೆ, 7 ರಿಂದ 8 ಕೋಟಿ ರೂಪಾಯಿ ಖರ್ಚು ಮಾಡಿ ಬರೀ ಲೈಟಿಂಗ್ ಆಗ್ತಾ ಇದೆ. 7 ರಿಂದ 8 ಕೋಟಿ ರೂಪಾಯಿ ಲೈಟಿಂಗು. ಇಷ್ಟು ಬೆಳಗಾವನ್ನ ವಿಜೃಂಭಣೆಯಿಂದ ಬೆಳಗಿಸಬೇಕು ಅಂತ 1.5 ಲಕ್ಷ 1.5 ಕೋಟಿ ರೂಪಾಯಿ ಖರ್ಚು ಮಾಡಿ ಬರೀ ಫ್ಲೆಕ್ಸ್, ಡಿಸೈನ್ಸ್, ಬ್ಯಾನರ್ಸ್ ಇವೆಲ್ಲ ಕೂಡ ಆಗ್ತಾ ಇದೆ. ಎಲ್ಲ ಕೂಡ ಒಂದು ಇಡೀ ಹಬ್ಬದ ವಾತಾವರಣ. ಮೈಸೂರು ದಸರಾ ಹೆಂಗೆ ಇರ್ತದೋ ಅದಕ್ಕಿಂತ ಒಂದು ಕೈ ಮೇಲಾಗಿ 100 ವರ್ಷಕ್ಕೆ ನಡೆಯುವಂತ ಕಾರ್ಯಕ್ರಮ ನಡೀತದೆ. ಇದನ್ನು ನೋಡಿ ಕಣ್ಣು ತುಂಬಿಸ್ಬೇಕು, ಆನಂದ ಪಡಬೇಕು.
ಕಿವಿ ಕೇಳೋದು ಸಾಕು, ಕಣ್ಣಲ್ಲಿ ನೋಡೋದು ಮಾತ್ರ. ಅಕ್ಬರ್ಗೂ ಬೇರೆಗೂ ಒಂದು ಸಂಭಾಷಣೆ ನಡೀತದೆ, ಸತ್ಯಕ್ಕೂ ಸುಳ್ಳು ಎಷ್ಟು ಹತ್ರ ಅಂತ, ನಾಲ್ಕೇ ಬೆರಳು ಅಂತ. ಹೆಂಗೆ ಅಂದ್ರೆ ಈ ಕಣ್ಣಲ್ಲಿ ನೋಡೋದು ಮಾತ್ರ ಸತ್ಯ, ಈ ಕಿವಿಯಲ್ಲಿ ಕಂಡು ಮಾತ್ರ ಸುಳ್ಳು ಅಂತ. ಯಾರು ಹೇಳದಂತೆ ಹಿಂಗ ಆಯ್ತಂತೆ ಬೆಳಗಾವಿ, ಹಂಗಲ್ಲ. ನಿಮ್ ಕಣ್ಣಲ್ಲಿ ನೀವು ನೋಡ್ಬೇಕು, ನಿಮ್ ಜನ ಬಂದಲ್ಲಿ ನೋಡ್ಬೇಕು. ಮುಂದಕ್ಕೆ 2028ಕ್ಕೆ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ನಿಮ್ಮ ಮುನ್ನುಡಿ ಆಗ್ಬೇಕು, ಈ ಕಾರ್ಯಕ್ರಮದ ಮುನ್ನುಡಿ ಆಗ್ಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ದೆಹಲಿಯವರನ್ನು ಒಪ್ಪಿಸಿ ಈ ಒಂದು ಜವಾಬ್ದಾರಿಯನ್ನ ನಾನು ನಿರ್ವಹಿಸ್ತೇನೆ. ನೀವು ಗುಜರಾತ್ ಮಾಡೋದು ಬೇಡ, ದೆಹಲಿ ಮಾಡೋದು ಬೇಡ, ಬೇರೆ ಕಡೆ ಮಾಡೋದು ಬೇಡ. ಕರ್ನಾಟಕದಲ್ಲಿ ಬೆಳಗಾವಿನಲ್ಲಿ ಎಲ್ಲಿ ಗಾಂಧೀಜಿಯವರು ಕೂತು ಅಧಿಕಾರ ತೆಗೆದುಕೊಂಡ್ರು ಅಲ್ಲೇ ಅಲ್ಲ. ನನ್ನ ಮದುವೆ ಅಲ್ಲ ಇದು, ನನ್ನ ಕಾರ್ಯಕ್ರಮ ಅಲ್ಲ ಇದು. ಇದು ನಿಮ್ಮ ಭವಿಷ್ಯದ ಮುನ್ನುಡಿ, 228ರ ಭವಿಷ್ಯದ ಮುನ್ನುಡಿ. ಇದು ಇಲ್ಲಿಂದ ಪ್ರಾರಂಭ ಆಗಬೇಕು. ಮತ್ತೆ ಈ ದೇಶಕ್ಕೆ ಗಾಂಧೀಜಿಗೆ ಅಧಿಕಾರ ಕೊಟ್ಟು ಪ್ರಜಾಪ್ರಭುತ್ವ ಬಂದು ನೀವು ಪಂಚಾಯತಿ ಮೆಂಬರ್ ಆಗಿದ್ದೀರಿ, ನಾನು ಮಿನಿಸ್ಟರ್ ಆಗಿದ್ದೀನಿ, ಅವ್ರು MP ಆಗಿದ್ದಾರೆ, ಇನ್ನೊಬ್ರು MLA ಆಗಿದ್ದಾರೆ, ಸೊಸೈಟಿ ಮೆಂಬರ್ ಆಗಿದೆ. ಎಲ್ಲ ಪ್ರಜಾಪ್ರಭುತ್ವ ಬಂದಕ್ಕೆ ಎಲ್ಲ ಆಯ್ತು, ಸಂವಿಧಾನ ಬಂದಕ್ಕೆ ಇದಾಯ್ತು. ಅದಕ್ಕೆ ಹೊಸ ಮುನ್ನುಡಿಯನ್ನ ಈ ಸಂದರ್ಭದಲ್ಲಿ ಬರಬೇಕು. ಹುಷಾರಾಗಿರಿ. ಬಿಜೆಪಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಮಾಡ್ತಾ ಇದ್ದಾರೆ, ಏನೇನೋ ಬೇರೆ ಬೇರೆ ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ಯಾವುದೇ ಇರಲಿ, ನಮ್ಮ ಶಕ್ತಿ ಮುಂದೆ, ನಮ್ಮ ಇತಿಹಾಸ ಮುಂದೆ ಬೇರೆ ಏನು ಯಾವುದೂ ಇಲ್ಲ. ನಾವೆಲ್ಲ ಒಗ್ಗಟ್ಟು ಸೇರಿ ಕೆಲಸ ಮಾಡೋಣ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಬಹಳ ಜನಕ್ಕೆ ಮಿನಿಸ್ಟರ್ಗಳ ಹತ್ರ ಒಳಗಡೆ ನಾನು ಮಾತಾಡ್ತೀನಿ, ಎಲ್ಲ ಮಾತಾಡಿ ಇಲ್ಲಿರೋ ಮಿನಿಸ್ಟರ್ಗಳಿಗೆ MLAಗಳಿಗೆಲ್ಲ ನಾನು ಮಾತಾಡ್ತೀನಿ, ಲೀಡರ್ಗಳಿಗೆಲ್ಲ ಮಾತಾಡ್ತೀನಿ. ಆಮೇಲೆ ಈ ವರ್ಷ ಕುಪ್ಪಳ ಮಾತಾಯಿ 100 ಕಾಂಗ್ರೆಸ್ ಕಚೇರಿನ ಕಟ್ಟಿಸ್ತಾ ಇದ್ದೀವಿ. 100 ಕಾಂಗ್ರೆಸ್ ಕಚೇರಿ ಎಲ್ಲೆಲ್ಲಿಲ್ಲ MLAಗಳಿದ್ದೀನಿ, ನಿಮ್ ಸ್ವಂತ ದುಡ್ಡಲ್ಲಿ ತೆಗೆದುಕೊಡಿ. ಗೌರ್ಮೆಂಟ್ ಎಲ್ಲೆಲ್ಲಿದೆ ಎಲ್ಲ ಫ್ರೀಯಾಗಿ ವರ್ಕರ್ಸ್ ಕೊಡ್ತಾ ಇದ್ದಾರೆ. ಮಂತ್ರಿಗಳಿಗೆ ಹೇಳಿದ್ದೀನಿ, ಎಲ್ಲ ACC ಸೆಕ್ರೆಟರಿಗಳಿಗೆ ಜವಾಬ್ದಾರಿ ವಹಿಸಿದ್ದೀನಿ, ಅವರೆಲ್ಲರೂ ಮಾತಾಡ್ತಾ ಇದ್ದಾರೆ. ಈ ನೆನಪಿಗೋಸ್ಕರ 100 ಕಚೇರಿ. ಇವತ್ತು ನಮ್ಮ ಬೆಳಗಾವಿಯಲ್ಲಿ ಇತಿಹಾಸಕ್ಕೆ ಕಚೇರಿ ಇರಲಿಲ್ಲ. ಅವತ್ತು ನಾನೇ ಬಂದು ನಾನೇ ಅದರ ಅಧ್ಯಕ್ಷತೆ ವಹಿಸಿ, ಅವತ್ತಿನ ಕಾಲದಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅಧ್ಯಕ್ಷರಾಗಿದ್ರು, ಇವರು ಮಂತ್ರಿ ಆಗಿದ್ರು, ಸತೀಶ್ ಮಂತ್ರಿ ಆಗಿದ್ರು. ನಾವೇ ಬಂದು ಈ ಜಾಗನ ಹುಡುಕಿ ಸೇರಿಸಿ ಬರೆದು ಬಿಲ್ಡಿಂಗ್ ಎಲ್ಲ ಭಿಕ್ಷೆ ಎತ್ತಿ ಮಾಡಿ, ನೀವೆಲ್ಲ ಬಹಳ ಜನ ಸಹಕಾರ ಕೊಟ್ಟಿದ್ದೀರಿ, ಮಾಡಿ ಬಿಲ್ಡಿಂಗ್ ಕೊಟ್ಟು ಸತೀಶ್ ಇದನ್ನೆಲ್ಲ ರೆಡಿ ಮಾಡಿದ್ರು, ಎಲ್ಲ ಮಾಡಿ ಇವತ್ತು ಇಂಥ ಇತಿಹಾಸ ಸಭೆ. ಇವತ್ತು ನಾನು ವರ್ಕಿಂಗ್ ಕಮಿಟಿ ಮೀಟಿಂಗು ಅಲ್ಲಿ ಗಾಂಧಿ ಭವನದಲ್ಲಿ ಜಾಗ ಇಲ್ಲ ಅಂದ್ರೆ ಇಲ್ಲೇ ಮಾಡಿಸ್ಬೇಕು ಅಂತ ನನ್ನ ಆಸೆ ಇತ್ತು. ಇದೇ ಕಾಲದಲ್ಲಿ ಕೂತ್ಕೊಂಡು ಇಲ್ಲೇ ವರ್ಕಿಂಗ್ ಕಮಿಟಿ ನಡೆಸಬೇಕು, ಸಾಕಿದ್ರು. 200 ಜನ ಕೂತ್ಕೊಂಡು ಸಭೆಯನ್ನ ಮಾಡಕ್ಕೆ ಅವಕಾಶ ಇದೆ. 150 ಜನ ಕೂತ್ಕೊಂಡು ಸಾಕು ಮಾಡ್ಬೇಕು ಅಂತ ನೋಡೋಣ. ಅವ್ರೇನಾದ್ರು ಬಂದು ಇಲ್ಲೇ ಹೋಗ್ಕೊಂಡು ಅಲ್ಲಿ ಬೇಡ ಇಲ್ಲೇ ಮಾಡೋಣ ಸಂತೋಷ, ಇಲ್ಲೇ ಬೇಕಾದ್ರೆ ಮಾಡಿಸೋಣ. ಯಾಕೆಂದ್ರೆ ಪವಿತ್ರವಾದಂತಹ ಸ್ಥಳ ಇದು, ಇತಿಹಾಸ ಉಳ್ಳಂತ ಒಂದು ಸ್ಥಳ ಇದು. ನಮ್ಮ ದೇವಸ್ಥಾನ ಇದು, ಯಾವುದು ನಮ್ಮ ದೇವಸ್ಥಾನ. ಬೆಂಗಳೂರೆಲ್ಲ ನೋಡಿದ್ರಲ್ಲ, ಚೇಂಜ್ ಮಾಡಿದ್ದೀನಿ. ಈಗ ಮೊದಲು ಒಂದು ಹಳೆ ಬಿಲ್ಡಿಂಗ್ ಇತ್ತು, ಎಲ್ಲ ತೋರಿಸ್ತಾರೆ. ಈಗ ಹೈಕೋರ್ಟ್ ಅಂದ್ರೆ ಒಂದು ಬಿಲ್ಡಿಂಗ್ ತೋರಿಸ್ತಾರೆ, KPCC ಒಂದು ತೋರಿಸ್ತಾರೆ, ವಿಧಾನಸೌಧ ಒಂದು ತೋರಿಸ್ತಾರೆ. ಹಾಗೆ ನೋಡೋರು ಸ್ವಲ್ಪ ಚೆನ್ನಾಗಿ ಕಾಣಬೇಕು. ಹಾಗೆ ಇವತ್ತು ನಾವು ಅಲ್ಲೂ ಕೂಡ ತಯಾರು ಮಾಡಿದ್ರೆ, ನಮ್ಮ ಕಾಲೇಜಲ್ಲಿ ಹಾಲ್ ನೋಡಿದ್ರಲ್ಲ, ಫಸ್ಟ್ ಕ್ಲಾಸ್ ಆಗಿಲ್ವಾ, ನಿಮ್ಗೋಸ್ಕರ ನೀವು ಕೂತ್ಕೊಂಡು ದೂರದಿಂದ ಬಂದು ಹೋಗ್ಬೇಕು ಅಂತ. ಹಂಗೆ 100 ಬಿಲ್ಡಿಂಗ್ ಎಲ್ಲೆಲ್ಲಿ ಯಾವ MLA ಸಪೋರ್ಟ್ ಮಾಡ್ತಾ ಇಲ್ಲ ಆ ಬಿಲ್ಡಿಂಗ್ಗೆ ನನಗೆ ದಯವಿಟ್ಟು ಒಂದು ಪತ್ರ ಬರೀ. ಯಾರು ಮಂತ್ರಿ ಕೆಲಸ ಇಲ್ಲ ಅವ್ರ ಪತ್ರ ಬರೀ. ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ ನಾನು ಹೇಳಿದ್ದೀನಿ, ACC ಸೆಕ್ರೆಟರಿ ಜವಾಬ್ದಾರಿ ವಹಿಸಿದ್ದೀನಿ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಮಂತ್ರಿಗಳ ಹತ್ರ ಹೋಗಿ ನನಗೆ ಮಾತಾಡ್ತೀನಿ. ಇಲ್ಲಿಂದ ಹೋದ ತಕ್ಷಣ ನಾವೆಲ್ಲ ಮಂತ್ರಿಗಳೆಲ್ಲ ಹೋಗಿ ಅದನ್ನ ನಾವು ನಡೆಸುವಂತ ಕೆಲಸ ಈ ಸಭೆಗೋಸ್ಕರ 6 ರಿಂದ 7 ಗಂಟೆಗೆ ಮುಂದಕ್ಕೆ ಹಾಕ್ತು ಈಗ ಹೋಗ್ತಾ ಇದೀವಿ. ನಾನು 2 ದಿನ ಮಾತ್ರ ಬೆಂಗಳೂರು ಹೋಗ್ತೀನಿ, ನಾನು ಇಲ್ಲೇ ಇರ್ತೀನಿ. ಎಲ್ಲ ಅರೇಂಜ್ಮೆಂಟ್ಸ್ ನೋಡಿದ್ದೀನಿ. ಈ ತರ ಗ್ರೌಂಡ್ ಹೋಗಿದೆ, ಏನೇನು ಡೈರೆಕ್ಷನ್ ಕೊಡಬೇಕು ಕೊಟ್ಟು ಬಂದಿದ್ದೀನಿ. ಮಿಕ್ಕಿದ್ದು ವೆಹಿಕಲ್ಸ್ ಮತ್ತೊಂದು ಬುಕ್ ಮಾಡಕ್ಕೆ ಈಗ ನಿಮ್ಮ ತಾಲೂಕಲ್ಲಿ ನಾಳೆ ಬೆಳಗ್ಗೆ ಮಾಡ್ಬೇಕು. ನೀವೆಲ್ಲ ನನಗೆ ನಾಳೆ ಒಳಗಡೆ ಎಷ್ಟು ದುಡ್ಡು ಕೊಡಬೇಕು ವೆಹಿಕಲ್ಗೆ ಅಂತ ನೀವು ತಿಳಿಸ್ಬೇಕು, ಎಷ್ಟು ವೆಹಿಕಲ್ ಅಂತ. ಇದು ಬ್ಲಾಕ್ ಅಧ್ಯಕ್ಷ ಜವಾಬ್ದಾರಿ, ಜಿಲ್ಲಾ ಕಾಂಗ್ರೆಸ್ ಅವ್ರ ಜವಾಬ್ದಾರಿ, MLAಗಳು MLA ಕ್ಯಾಂಡಿಡೇಟ್ಗಳು ಜವಾಬ್ದಾರಿ, ex-MLA ಜವಾಬ್ದಾರಿ. ಇಷ್ಟನ್ನು ಮಿಕ್ಕಿ ಜನ ಕರ್ಕೊಂಡು ನಿಮ್ ಜವಾಬ್ದಾರಿ. ಇಷ್ಟೆಲ್ಲ ಮಾಡ್ಬೇಕು ಅಂತ ಹೇಳಿ ತಮ್ಮ ಪಾಲಿಸಿ ನಾನು ಮಾತು ಮುಗಿಸ್ತೀನಿ. ಆಗ್ಬೋದಲ್ಲ ಆಗ್ಬೋದಲ್ರಿ? MLA ಆಗ್ಬೋದ ಸ್ವಾಮಿ ಸರ್? ಎಲ್ಲರೂ ಆಗ್ಬೋದ? ಓಕೆ, ಥ್ಯಾಂಕ್ ಯು. ಎಲ್ಲರೂ ನಿಮ್ಮ ಏನು ಖಾಸಗಿ ಕೊಡಕ್ ಹೋಗ್ರಿ, ಸೇರಿಸ್ ಸಾಕು. ಆಗ್ಬೋದಲ್ಲ? ನಮಸ್ಕಾರ. ಈ ಒಂದು ಜವಾಬ್ದಾರಿಯನ್ನ ನಾನು ನಿರ್ವಹಿಸ್ತೇನೆ. ನೀವು ಗುಜರಾತ್ ಮಾಡೋದು ಬೇಡ, ದೆಹಲಿ ಮಾಡೋದು ಬೇಡ,
ಬೇರೆ ಕಡೆ ಮಾಡೋದು ಬೇಡ. ಕರ್ನಾಟಕದಲ್ಲಿ ಬೆಳಗಾವಿನಲ್ಲಿ ಎಲ್ಲಿ ಗಾಂಧೀಜಿಯವರು ಕೂತು ಅಧಿಕಾರ ತೆಗೆದುಕೊಂಡ್ರು ಅಲ್ಲೇ ಮತ್ತೆ ಈ ಅಧಿಕಾರವನ್ನು ನೀವು ನಿರ್ವಹಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅಲ್ಲಿ ನಾನು ಆಹ್ವಾನಿಸಿದ್ದೇನೆ. ಆದ್ರಿಂದ ತಮಗೆ ನಾನು ಕೇಳೋದಷ್ಟೇ, ಬೇರೆ ಬೇರೆ ಜವಾಬ್ದಾರಿ ಇದೆ. ಒಬ್ಬೊಬ್ಬ MLA ಒಬ್ಬೊಬ್ಬ ನಾಯಕರನ್ನ ಆಹ್ವಾನಿಸ್ತಾರೆ, ಕರ್ಕೊಂಡು ಬರ್ತಾರೆ. ಒಬ್ಬೊಬ್ಬ ಮಿನಿಸ್ಟರ್ ಒಬ್ಬೊಬ್ಬ ಅದು ಸಂಬಂಧಪಟ್ಟಂತ ಹಿರಿಯ ನಾಯಕರುಗಳನ್ನ ಕರ್ಕೊಳ್ತಾರೆ. ಒಬ್ಬೊಬ್ಬ ಪದಾಧಿಕಾರಿಗಳಿಗೆ ಒಬ್ಬೊಬ್ಬರಿಗೆ ಒಂದು ಜವಾಬ್ದಾರಿಯನ್ನು ವಹಿಸ್ತೀವಿ. ಕೆಲವರು ಫುಡ್ ಕಮಿಟಿ ಇದೆ, ಕೆಲವರು ಪ್ರೋಟೋಕಾಲ್ ಕಮಿಟಿ ಇದೆ, ಕೆಲವರು ಟ್ರಾನ್ಸ್ಪೋರ್ಟೇಷನ್ ಕಮಿಟಿ ಇದೆ, ಕೆಲವರು ಪಬ್ಲಿಕ್ ಕಮಿಟಿ ಇದೆ, ಕೆಲವರು ವೆನ್ಯೂ ಕಮಿಟಿ ಇದೆ. ಅದೆಲ್ಲ ಕೆಲವರು ಹಿರಿಯರೆಲ್ಲ ಅದನ್ನ ಮಾಡ್ತಾರೆ. ನಿಮ್ಮ ಕೆಲಸ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಸಂಘಟನೆ ಅಧ್ಯಕ್ಷರು, ಇನ್ನ 4-5 ದಿನದೊಳಗಡೆ ನಿಮ್ಮ ಎಲ್ಲ ಬ್ಲಾಕ್ ಒಂದು ಸಭೆಯನ್ನ ನೀವು ಕಂಪಲ್ಸರಿ ಕರಿಬೇಕು. ಇವತ್ತೇ ಹೋಗಿ ಡೇಟ್ ಫಿಕ್ಸ್ ಮಾಡಬೇಕು. ಒಂದು ಸಮುದಾಯ ಬಂದ್ರೆ ಕಾಂಗ್ರೆಸ್ ಕಚೇರಿ ಕರೆಯೋದಲ್ಲ, ಇದು ನಿಮ್ಮ ತಾಲೂಕಲ್ಲಿರುವಂತ ಸಣ್ಣ ಕಚೇರಿ ಕರೆಯೋದಲ್ಲ. ಯಾವ್ದಾದ್ರು ಒಂದು ಸಮುದಾಯನ ಬುಕ್ ಮಾಡ್ಬಿಟ್ಟು, ಭವನ ಬುಕ್ ಮಾಡ್ಬಿಟ್ಟು 20ನೇ ತಾರೀಕು ಒಳಗಡೆ, 21 ಸೆಷನ್ 19, 20ನೇ ತಾರೀಕು ಕಂಪಲ್ಸರಿ. 20ನೇ ತಾರೀಕೆ ಇಲ್ಲ 21ನೇ ತಾರೀಕು, ಎರಡರಲ್ಲಿ ಒಂದು ದಿನ ನಿಮ್ಮ ಸಭೆ ಕರಿಬೇಕು. ನಿಮ್ಮ ಎಲ್ಲಾ ಸಭೆಗೂ ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ಎಲ್ಲ MLAಗಳಿಗೆ ಹೇಳ್ತಾ ಇದ್ದೀನಿ, ಡಿಪ್ಯೂಟಿ ಕ್ಯಾಂಡಿಡೇಟ್ ಹೇಳ್ತಾ ಇದ್ದೀನಿ, ಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ. ನೀವು ಪೂರ್ವಭಾವಿ ಸಭೆಯನ್ನ ನೀವು 20 ಎಲ್ಲ ಸಭೆಗೂ ಕೂಡ ನಾನು ಒಬ್ಬ ಅಬ್ಸರ್ವರ್ನ, ನಮ್ಮ ಪದಾಧಿಕಾರಿಗಳನ್ನ ನಿಮ್ಮ ಹತ್ರಕ್ಕೆ ನಾನು ಕಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ, ಅದೇನಿದೆ ಇದು ಕಾಂಗ್ರೆಸ್ ಎಸ್ಕೇಪ್ ಮಾಡೋದಿಲ್ಲ, ಹೋಗುದು. ನೀವು ನೋಡಿದ್ರು ಕ್ಯಾಬಿನೆಟ್ ಹೋಗ್ಬೇಕು, ನಾನು ಇನ್ನ ಎಕ್ಸ್ಟೆಂಡ್ ಮಾಡ್ತೀನಿ ಕ್ಯಾಬಿನೆಟ್ 7 ಗಂಟೆಗೆ. ನೀವು ಹೋಗಿ, ನೀವು ಎಲ್ಲ ಹೋಗ್ಬೇಕು. ಸೊ ಅದಕ್ಕೆ ತಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ತಾವು ಸಿದ್ಧತೆಯನ್ನು ಮಾಡ್ಕೋಬೇಕು. 20ನೇ ತಾರೀಕು ಇಲ್ಲ 21ನೇ ತಾರೀಕು ನಿಮ್ಮ ಬ್ಲಾಕ್ ಕಾಂಗ್ರೆಸ್ ನಲ್ಲಿ ಸಭೆ ಮಾಡಬೇಕು. ನಿಮಗೆ ಎಷ್ಟು ವಾಹನ ಬೇಕು, ಏನ್ ಬೇಕು ಅಂತ ನಿಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಿಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರಿಬ್ಬರು ಕೂಡ ನಿಮಗೆ ಒದಗಿಸ್ಕೊಡುವಂತ ಕೆಲಸವನ್ನ ಮಾಡ್ತಾರೆ. MLAಗಳು ಒದಗಿಸ್ಕೊಡುವಂತ ಕೆಲಸ ಮಾಡ್ತಾರೆ. ಅವ್ರು ಮಾಡಲಿಲ್ಲ ಅಂತಂದ್ರೆ ನಮ್ಮ ಪದಾಧಿಕಾರಿಗಳನ್ನ ನಾವು ನೇಮಿಸಿರ್ತೀವಿ. AICC ಇಂದ ಒಬ್ಬ, ನಮ್ಮ KPCC ಇಂದ ಒಬ್ಬ ಪದಾಧಿಕಾರಿ ಹಾಕಿರ್ತೀವಿ. ಅವ್ರಿಗೆ ಹಾಕಿ ನಾನು ಅದಕ್ಕೆ ವ್ಯವಸ್ಥೆಯನ್ನು ನಾನು ಮಾಡ್ಕೊಡ್ತೇನೆ. ಇದು ನನ್ನ ಜವಾಬ್ದಾರಿ. ಇಲ್ಲೇ ಇರ್ತದೆ, ಇಲ್ಲೇ ಕ್ಯಾಂಪ್ ಆಫೀಸು ಇಲ್ಲೇ ನಡೀತಾ ಇರ್ತದೆ. ಅವ್ರಿಗೆ ಬರ್ಬೇಕಾದ್ರೆ ಬೆಳಗಿನ ಜಾವ 8-9 ಗಂಟೆ ಒಳಗಡೆ ಹೊರಡಬೇಕು. ಹೊರಡ್ಬಿಟ್ರೆ ಇಲ್ಲಿ 11 ಗಂಟೆ ಒಳಗಡೆ ಬಂದು ಮುಂದೆ ಬಂದು ಕೂತ್ಕೋಬೇಕು. ಕೂತ್ಕೊಂಡು ಬರ್ಬೇಕಾದ್ರೆ ಅವ್ರಿಗೆ ವಾಹನದಲ್ಲೇ ಅವ್ರ ಊಟ ತಿಂಡಿ ತೆಗೆದುಕೊಂಡು ಮಾಡ್ಕೊಂಡು ಬರೋ ರೀತಿಲಿ ತಾವೆಲ್ಲ ಏರ್ಪಾಟ್ ಮಾಡ್ಬೇಕು. ಇಲ್ಲಿ ಯಾರಿಗೂ ನಾವು ಊಟ ತಿಂಡಿ ಬಂದು ಮಾಡ್ಕೊಂಡು ಗಡಿಬಿಡಿ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ಅದಕ್ಕೆಲ್ಲ ನೀವೆಲ್ಲ ಸೇರಿ ಮಾಡ್ಕೋಬೇಕು. ಬಂದು ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಬೇಕು. ಅದಾದ್ಮೇಲೆ ಬೇಕಾದ್ರೆ ನೀವು ಹೋಗಿ ಅಲ್ಲಿ ಏನು ಗಾಂಧಿ ಭವನದ ಏನು ಜಾಗ ಇದೆ, ಮೀಟಿಂಗ್ ಇರ್ತದೆ, ನೀವೆಲ್ಲ ಹೋಗಿ ಅಲ್ಲೆಲ್ಲ ನೋಡ್ಲಿಕ್ಕೆ ಅವಕಾಶ ಇದೆ. ಗಾಂಧಿ ಬಾವಿ ನೋಡ್ಲಿಕ್ಕೆ ಅವಕಾಶ ಇದೆ. ನೀವೆಲ್ಲ ಸಾಯಂಕಾಲ ಒಂದು ಟೂರ್ ಮಾಡ್ಕೊಂಡು ಬೇಕಾದ್ರೆ ನೀವು ಹೋಗಿ ಅಲ್ಲಿ ವಿಧಾನಸೌಧದಲ್ಲಿ ಅಲ್ಲಿ ಗಾಂಧಿದು ಒಂದು ಪ್ರತಿಭೆ ಪ್ರಾರಂಭವಾಗಿರ್ತದೆ. ವಿಧಾನಸೌಧ ಓಪನ್ ಮಾಡಿಸಿರ್ತೀವಿ. ಅಲ್ಲೆಲ್ಲ ಹೋಗಿ ನೀವು ಟೂರ್ ಮಾಡ್ಕೊಂಡು ನೀವೆಲ್ಲ ಹೋಗ್ಲಿಕ್ಕೆ ಕೂಡ ಒಂದು ಅವಕಾಶ ಇದೆ. ನಿಮಗೆ ಟ್ರ್ಯಾಕ್ಸ್ ಬೇಕಾದ್ರೆ ಟ್ರ್ಯಾಕ್ಸ್ ಮಾಡ್ಕೊಳ್ಳಿ, ಸಣ್ಣ ವ್ಯಾನ್ ಮಾಡ್ಕೋಬೇಕಾ ಸಣ್ಣ ವ್ಯಾನ್ ಮಾಡ್ಕೊಳ್ಳಿ. ನೀರು ಒಂದು ಒದಗಿಸ್ಕೊಡ್ತೀವಿ ಅಷ್ಟೇ. ನೀರು ಬರೋರಿಗೆ ನೀರು ಒಂದು ಒದಗಿಸ್ಕೊಡ್ತೀವಿ. ಸುಮಾರು ನೀರು 1 ಲಕ್ಷ ಗಟ್ಟಲೆ ಬಾಟಲ್ಗಳನ್ನ ನೀರು ತಂದು ಇಟ್ಟಿರ್ತೀವಿ, ನೀರು ಒದಗಿಸ್ಕೊಡ್ತೀವಿ. ಎಲ್ಲ ಜಾಗಗಳನ್ನು ನೋಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಡ್ತೀವಿ. ಈ ಅವಕಾಶವನ್ನ ಎಲ್ಲ ನಾಯಕರುಗಳು ಮಾಡ್ತೀರಿ. ಒಂದೊಂದು ತಾಲೂಕಿಂದ ಎಷ್ಟೆಷ್ಟು ಗಾಡಿಗಳು ಬರ್ತದೆ ಅಂತೇಳಿ ನನಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಇಂಟೆಲಿಜೆನ್ಸ್ ಅವರು ಯಾರು ಎಷ್ಟೆಷ್ಟು ಗಾಡಿ ಬುಕ್ ಮಾಡಿದ್ದಾರೆ ಅಂತ ನನಗೆ ವರದಿ ಬರ್ತದೆ. ಮುಖ್ಯಮಂತ್ರಿಗಳಿಗೆ ವರದಿ ಬರ್ತದೆ, ಹೋಮ್ ಮಿನಿಸ್ಟರ್ ವರದಿ ಬರ್ತದೆ. ನಮ್ಗೆ ಇನ್ನೂ ದಿನನೇ ಗೊತ್ತಾಗುತ್ತೆ ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನ ಮಾಡಿದ್ದಾರೆ. ನೀವು ಗಾಡಿ ಬರ್ತಾ ಇದ್ದೀರಿ ಗೊತ್ತಾಗುತ್ತಿಲ್ಲ. ಒಂದು ಟ್ಯಾಕ್ಸ್ 10,000 ಜನ 15 ಜನ ಬರ್ತೀರಿ, ಎಷ್ಟು ಟ್ಯಾಕ್ಸ್ ಬುಕ್ ಆಗಿದೆ ಅಂದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ. ಏನ್ ತೊಂದರೆ ಇಲ್ಲ. ಯಾರು ಬಂದು ನಾನು 1,000 ತಗೋಬೋದೀನಿ, 5,000 ತಗೋಬೋದಿ ಅಂತ ಯಾರು ನಾವು ಖಾಲಿ ಮಾತ್ರ ನಮ್ಗೆಲ್ಲ ಗೊತ್ತಾಗ್ತದೆ. ಸೊ ಹಾಗೆ ಎಲ್ಲ ನಮಗೆ ನಮ್ದೇ ಆದಂತಹ ವ್ಯವಹಾರ ಇದೆ. ನಮ್ಮ ಆಫೀಸ್ ಬೇರೆಯವ್ರು ಯಾರು ಹಾಕಿರ್ತೀವಿ, ನಿಮ್ಮ ಎಲ್ಲ 62 ಕ್ಷೇತ್ರಕ್ಕೂ 62 ಜನ ಆಫೀಸ್ ಬೇರೆಯವ್ರು ಮುಂಚಿತವಾಗಿ ಹಾಕಿರ್ತೀವಿ. ಅವರು ಅಲ್ಲಿಂದ ಹಿಡಿದು 20ನೇ ತಾರೀಕಿಂದ ಹಿಡಿದು 27ನೇ ತಾರೀಕುವರೆಗೂ ನಿಮ್ಮ ಜೊತೆ ನಿಮ್ಮನ್ನ ಕಾಯ್ಕೊಂಡು ಏನ್ ಮಾಡ್ತಾ ಇದೀರಿ ಅಂತ ನೋಡ್ಕೊಂಡು ನಮ್ಗೆ ವರದಿ ಕೊಡಕ್ಕೆ ಅಲ್ಲಿ ಸಿದ್ಧವಾಗಿರ್ತಾರೆ. ಇಲ್ಲೇ ಈ ಭಾಗದಲ್ಲೇ ಹೆಚ್ಚು ಕಮ್ಮಿ ಒಂದು 40 ಜನ ಆಫೀಸ್ ಬೇರೆ ಸಿಗ್ತೀರಿ.
40 ಜನ ಇಲ್ಲಿ ಆಫೀಸ್ ಬೇರೆಯವ್ರಿದ್ದೀವಿ. ನಾವು MLC ಹಾಕ್ತೀವಿ. MLC ಕೂಡ ಪ್ರೋಟೋಕಾಲ್ ಹಾಕ್ತೀವಿ. ಬೇರೆಯವರಿದ್ದಾರೆ 33 ಜನ MLC ಅವ್ರಿಗೂ ಜವಾಬ್ದಾರಿ ವಹಿಸ್ತೀವಿ. MLA ಅವ್ರ ಕ್ಷೇತ್ರದಲ್ಲಿ ಮಾಡ್ತಾರೆ. ಬೇರೆ ಕಡೆ ಸಹಕಾರ ಕೊಡಲಿಕ್ಕೆ ಅಲ್ಲೂ ಕೂಡ ಮೀಟಿಂಗ್ಗೆ ಒಬ್ಬೊಬ್ಬರನ್ನ ಇನ್ಚಾರ್ಜ್ ಕೂಡ ಅವ್ರ ಜೊತೆ ಹಾಕುವಂತ ಕೆಲಸ ಮಾಡುವಂತ ಕೆಲಸನ ನಾವು ಮಾಡ್ತೀವಿ. ಆದ್ರಿಂದ ನಾನು ಇನ್ನು ಹೆಚ್ಚಿಗೆ ಮಾತಾಡೋದಿಲ್ಲ, ಮತ್ತೆ ಮೀಟಿಂಗ್ ಸೇರೋಂತ ಪ್ರಶ್ನೆ ಇಲ್ಲ. ಇದು ನಿಮ್ಗೆ ಪವರ್ ಆಫ್ ಅಟಾರ್ನಿ ಕೊಡ್ತಾ ಇದ್ದೀನಿ, ನಿಮ್ಮ ಗೌರವ ಉಳಿಸೋಂತ ಕೊಡ್ತಾ ಇದ್ದೀನಿ. ಆಮೇಲೆ ಎಲ್ಲ ಗ್ಯಾರಂಟಿ ಕಮಿಟಿಯವರು ಯಾರಿಗೆ ನಾಮಿನೇಷನ್ ಮಾಡಿದೀವಿ, ಆಶ್ರಯ ಕಮಿಟಿ, ಆ ಕಮಿಟಿ, ದರ್ಖಾಸ್ ಕಮಿಟಿ, ಗ್ಯಾರಂಟಿ ಕಮಿಟಿ, ಟ್ರಿಬ್ಯುನಲ್ ಕಮಿಟಿ ಎಲ್ಲರೂ ಕೂಡ ಕಂಪಲ್ಸರಿ ಬರಲೇಬೇಕು. ಚೇರ್ಮನ್ ತಗೊಂಡ್ಬಿಡ್ತಾರ ಜನ ಕರ್ಕೊಂಡು ಎಲ್ಲರೂ ಕೂಡ ಬರಲೇಬೇಕು. ಎಲ್ಲರೂ ಕೂಡ ಎಲ್ಲ ಪಂಚಾಯತಿ ಮೆಂಬರು, ಮಾಜಿ ಮೆಂಬರು, ಎಲೆಕ್ಷನ್ ನಿಂತವನು, ಗೆದ್ದವನು, ಸೋತವನು, ಕಾರ್ಪೊರೇಟರ್, ಸೊಸೈಟಿ ಡೈರೆಕ್ಟರ್, ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘ, VSS ಅಂತ ಯಾಕೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕಮಿಟ್ಮೆಂಟ್ ಇರ್ತದೆ. ಸುಮ್ಮನೆ ಬಂದು ಹೋಗೋದಲ್ಲ, ಮಾಡೋದಲ್ಲ. ದುಡ್ಡು ಕೊಟ್ಬಿಟ್ಟು ಯಾರು ಕರ್ಕೊಂಡ್ ಬರುವಂತ ಕೆಲಸ. ಊಟಕ್ಕೆ ಬೇಕಾದ್ರೆ ಏನ್ ಬೇಕಾದ್ರೂ ವ್ಯವಸ್ಥೆ ಮಾಡಿ. ಊಟಕ್ಕೆ ನೀವು ಮಾಡಿ, ಅದಕ್ಕೆ ನಾನು ಬೇಡ ಅಂತ ಹೇಳ್ತೀನಿ. ಊಟಕ್ಕೆ ಏನ್ ಬೇಕಾದ್ರೂ ವ್ಯವಸ್ಥೆ ಮಾಡಿ. ಆದ್ರೆ ಇಲ್ಲಿಗೆ ಜನ ಬರಕ್ಕೆ ನಮ್ ಕಾರ್ಯಕರ್ತರು ಬೇಕು. ಹಳ್ಳಿಲಿ ನಮಗೋಸ್ಕರ ಪ್ರಧಾನ ಜನ ಬೇಕು. ಕಾಂಗ್ರೆಸ್ನ ಅಭಿಮಾನಿಗಳು ಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಇತಿಹಾಸ ಪುಟಕ್ಕೆ ಮತ್ತೆ ನೀವು ಸೇರುವಂತ ಒಂದು ಸ್ವಾಭಿಮಾನದ ಕೆಚ್ಚಿಗೆ ನೀವು ಅನುಕೂಲ ಮಾಡ್ಕೊಡ್ಬೇಕು. ಅದಕ್ಕೆ ತಾವೆಲ್ಲ ಸೇರಿ ತಾವೆಲ್ಲ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಈ ಸಭೆನ ಕರೆದಿದ್ದೆ. ನಾನು ಇವತ್ತಿಗೆಲ್ಲ ಊಟ ಕೊಡ್ಬೇಕು ಅಂತಿದ್ದೆ. ಊಟ ಕೊಟ್ಟು ಫಸ್ಟ್ ಕ್ಲಾಸ್ ಸಾಯಂಕಾಲ ಕಳಿಸ್ಬೇಕು ಅಂತಿದ್ದೆ. ಆದ್ರೆ ಮೌನ ಆಚರಣೆ ಇವತ್ತು 3 days ಗೌರ್ಮೆಂಟ್ ಏನು ಮಾಡಬಾರ್ದು. ಇದೆಲ್ಲ ನಮ್ಮ ಪ್ರೆಸ್ ಅವರೆಲ್ಲ ಪದ ಕೊಡ್ತಾರೆ. ಈಗೆಲ್ಲ ಬಂದಿದ್ರು, ಈ ತರ ಕರೆದ್ರು, ಊಟ ಕೊಟ್ಟರು, ಚಿಕನ್ ಕೊಟ್ಟರು, ಮಟನ್ ಕೊಟ್ಟರು ಬಂದಿದ್ರು. ಅದಕ್ಕೆ ನಾನು ದಿನ ಅರೇಂಜ್ ಮಾಡಿದ್ದವರು ಕ್ಯಾನ್ಸಲ್ ಮಾಡ್ತೀನಿ. ಇನ್ನೊಂದು ದಿನ ಅದಕ್ಕೆ ಏರ್ಪಾಟ್ ಮಾಡ್ತೀನಿ. ನಿಮ್ಮೆಲ್ಲ ಬ್ಲಾಕ್ ಅವ್ರಿಗೆ, ಬೇರೆಯವ್ರಿಗೆ ನಮ್ಮ ಸರ್ಕಾರ ತೆಗೆದುಕೊಂಡು ಬಂದಿದ್ದೀವಿ, ಎಲ್ಲ ಮಾಡಿದ್ರಿ. ಇನ್ನೊಂದಿನ ಸೇರಿಸಿ ನಿಮ್ಗೆಲ್ಲ ಔತಣ ಕೊಡುವಂತ ಕೆಲಸನ ಇದಾದ್ಮೇಲೆ ನಾನು ಮಾಡ್ತೀನಿ. ದಯವಿಟ್ಟು ಈ ಸಭೆನ ಯಶಸ್ಸು ಮಾಡಬೇಕು. ನಿಮ್ಮ MLAಗಳು, ನಿಮ್ಮ ಮಂತ್ರಿಗಳು, ನಿಮ್ಮ ಲೀಡರ್ಗಳು, ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಈ ಪದಾಧಿಕಾರಿಗಳು, KBC ಪದಾಧಿಕಾರಿಗಳು ಎಲ್ಲ ಸೇರಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಾರೆ. ಇದಕ್ಕೆ ವಿವಿಧ ಜವಾಬ್ದಾರಿಯನ್ನು ಕೆಲವನ್ನೆಲ್ಲ ಹಂಚ್ತೀವಿ. ಪ್ರೆಷರ್ ಇರ್ತದೆ, ಆದ್ರೂ ಪ್ರೆಷರ್ನ ತಂದುಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಇದು ನನ್ನ ಕಾರ್ಯಕ್ರಮ ಅಲ್ಲ, ನನ್ನ ಮದುವೆ ಅಲ್ಲ, ಇದು ನನ್ನ ಕಾರ್ಯಕ್ರಮ ಅಲ್ಲ. ಇದು ನಿಮ್ಮ ಭವಿಷ್ಯದ ಮುನ್ನುಡಿ. 228 ಭವಿಷ್ಯದ ಮುನ್ನುಡಿ. ಇದು ಇಲ್ಲಿಂದ ಪ್ರಾರಂಭ ಆಗಬೇಕು. ಮತ್ತೆ ಈ ದೇಶಕ್ಕೆ ಗಾಂಧೀಜಿಗೆ ಅಧಿಕಾರ ಕೊಟ್ಟು ಪ್ರಜಾಪ್ರಭುತ್ವ ಬಂದು ನೀವು ಪಂಚಾಯತಿ ಮೆಂಬರ್ ಆಗಿದ್ದೀರಿ, ನಾನು ಮಿನಿಸ್ಟರ್ ಆಗಿದ್ದೀನಿ, ಅವ್ರು MP ಆಗಿದ್ದಾರೆ, ಇನ್ನೊಬ್ರು MLA ಆಗಿದ್ದಾರೆ, ಸೊಸೈಟಿ ಮೆಂಬರ್ ಆಗಿದೆ. ಎಲ್ಲ ಪ್ರಜಾಪ್ರಭುತ್ವ ಬಂದಕ್ಕೆ ಎಲ್ಲ ಆಯ್ತು, ಸಂವಿಧಾನ ಬಂದಕ್ಕೆ ಇದಾಯ್ತು. ಅದಕ್ಕೆ ಹೊಸ ಮುನ್ನುಡಿಯನ್ನ ಈ ಸಂದರ್ಭದಲ್ಲಿ ಬರಬೇಕು. ಹುಷಾರಾಗಿರಿ. ಬಿಜೆಪಿದು 1 ನೇಷನ್ 1 ಎಲೆಕ್ಷನ್ ಅಂತ ಮಾಡ್ತಾ ಇದ್ದಾರೆ. ಏನೇನೋ ಬೇರೆ ಬೇರೆ ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ಯಾವುದೇ ಇರಲಿ, ನಮ್ಮ ಶಕ್ತಿ ಮುಂದೆ, ನಮ್ಮ ಇತಿಹಾಸ ಮುಂದೆ ಬೇರೆ ಏನು ಯಾವುದೂ ಇಲ್ಲ. ನಾವೆಲ್ಲ ಒಗ್ಗಟ್ಟು ಸೇರಿ ಮಾಡೋಣ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಬಹಳ ಜನಕ್ಕೆ ಮಿನಿಸ್ಟರ್ಗಳ ಹತ್ರ ಒಳಗಡೆ ನಾವು ಮಾತಾಡ್ತೀವಿ, ಎಲ್ಲ ಮಾತಾಡಿ. ನೀವು ಮಿನಿಸ್ಟರ್ಗಳಿಗೆ, MLAಗಳಿಗೆಲ್ಲ ಮಾತಾಡ್ತೀವಿ, ಲೀಡರ್ಗಳೆಲ್ಲ ಮಾತಾಡ್ತೀವಿ. ಆಮೇಲೆ ಈ ವರ್ಷ ಕುಪ್ಪಳ ಮಾತಾಯಿ 100 ಕಾಂಗ್ರೆಸ್ ಕಚೇರಿನ ಕಟ್ಟಿಸ್ತಾ ಇದ್ದೀವಿ. 100 ಕಾಂಗ್ರೆಸ್ ಕಚೇರಿ ಎಲ್ಲೆಲ್ಲ MLA ಹೇಳಿದ್ದೀನಿ, ನಿಮ್ ಸ್ವಂತ ದುಡ್ಡು ತೆಗೆದುಕೊಡಿ. ಗೌರ್ಮೆಂಟ್ ಎಲ್ಲೆಲ್ಲಿದೆ ಅವ್ರಿಗೆಲ್ಲ ಫ್ರೀಯಾಗಿ ವರ್ಕರ್ಸ್ ಕೊಡ್ತಾ ಇದ್ದಾರೆ. ಮಂತ್ರಿಗಳಿಗೆ ಹೇಳಿದ್ದೀನಿ, ಎಲ್ಲ ACC ಸೆಕ್ರೆಟರಿಗಳಿಗೆ ಜವಾಬ್ದಾರಿ ವಹಿಸಿದ್ರು. ಅವರೆಲ್ಲರೂ ಮಾತಾಡ್ತಾ ಇದ್ದಾರೆ. ಈ ನೆನಪಿಗೋಸ್ಕರ 100 ಕಚೇರಿ. ಇವತ್ತು ನಮ್ಮ ಬೆಳಗಾವಿಯಲ್ಲಿ ಇತಿಹಾಸಕ್ಕೆ ಕಚೇರಿ ಇರಲಿಲ್ಲ. ಅವತ್ತು ನಾನೇ ಬಂದು, ನಾನೇ ಅದನ್ನು ಅಧ್ಯಕ್ಷತೆ ವಹಿಸಿ, ಅವತ್ತಿನ ಕಾಲದಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅಧ್ಯಕ್ಷರಾಗಿದ್ರು, ಇವರು ಮಂತ್ರಿ ಆಗಿದ್ರು, ಸತೀಶ್ ಮಂತ್ರಿ ಆಗಿದ್ರು. ನಾವೇ ಬಂದು ಈ ಜಾಗನ ಹುಡುಕಿ, ಸೇರಿಸಿ, ಬರೆದು, ಬಿಲ್ಡಿಂಗ್ ಎಲ್ಲ ಭಿಕ್ಷೆ ಎತ್ತಿ ಮಾಡಿ, ನೀವೆಲ್ಲ ಬಹಳ ಜನ ಸಹಕಾರ ಕೊಟ್ಟಿದ್ದೀರಿ, ಮಾಡಿ ಬಿಲ್ಡಿಂಗ್ ಕೊಟ್ಟು ಸತೀಶ್ ಇದಕ್ಕೆಲ್ಲ ರೆಡಿ ಮಾಡಿದ್ರು. ಎಲ್ಲ ಮಾಡಿ ಇವತ್ತು ಇಂಥ ಇತಿಹಾಸ ಸಭೆ. ಇವತ್ತು ನಾನು ವರ್ಕಿಂಗ್ ಕಮಿಟಿ ಮೀಟಿಂಗು ಅಲ್ಲಿ ಗಾಂಧಿ ಭವನದಲ್ಲಿ ಜಾಗ ಇಲ್ಲ ಅಂದ್ರೆ ಇಲ್ಲೇ ಮಾಡಿಸ್ಬೇಕು ಅಂತ ನನ್ನ ಆಸೆ ಇತ್ತು. ಇಲ್ಲೇ ಕೂತ್ಕೊಂಡು ಇಲ್ಲೇ ವರ್ಕಿಂಗ್ ಕಮಿಟಿ ನಡೆಸಬೇಕು. ಸಾಕಿದ್ರು 200 ಜನ ಕೂತ್ಕೊಂಡು ಸಭೆನ ಮಾಡಕ್ ಅವಕಾಶ ಇದೆ. 150 ಜನ ಕೂತ್ಕೊಂಡು ಸಾಕು ಮಾಡ್ಬೇಕು ಅಂತ ನೋಡೋಣ. ಅವ್ರೇನಾದ್ರು ಬಂದು ಇಲ್ಲೇ ಹೋಗ್ಬಿಟ್ರು, ಅಲ್ಲಿ ಬೇಡ ಇಲ್ಲೇ ಮಾಡೋಣ ಸಂತೋಷ. ಇಲ್ಲೇ ಬೇಕಾದ್ರೆ ಮಾಡಿಸೋಣ. ಯಾಕೆಂದ್ರೆ ಪವಿತ್ರವಾದಂತಹ ಸ್ಥಳ ಇದು, ಇತಿಹಾಸ ಉಳ್ಳಂತ ಒಂದು ಸ್ಥಳ.
ಇದು ನಮ್ಮ ದೇವಸ್ಥಾನ ಇದೆ. ಯಾವುದು ನಮ್ಮ ದೇವಸ್ಥಾನ. ಬೆಂಗಳೂರಲ್ಲಿ ನೋಡಿದ್ರಲ್ಲ, ಚೇಂಜ್ ಮಾಡಿದ್ದೀನಿ ಈಗ. ಮೊದಲು ಒಂದು ಹಳೆ ಬಿಲ್ಡಿಂಗ್ ಇತ್ತು, ಎಲ್ಲ ತೋರಿಸ್ತಾರೆ. ಈಗ ಹೈಕೋರ್ಟ್ ಅಂದ್ರೆ ಒಂದು ಬಿಲ್ಡಿಂಗ್ ತೋರಿಸ್ತಾರೆ, KPCC ಒಂದು ತೋರಿಸ್ತಾರೆ, ವಿಧಾನಸೌಧ ಒಂದು ತೋರಿಸ್ತಾರೆ. ಹಾಗೆ ನೋಡೋರು ಸ್ವಲ್ಪ ಚೆನ್ನಾಗಿ ಕಾಣಬೇಕು. ಹಾಗೆ ಇವತ್ತು ನಾವು ಅಲ್ಲೂ ಕೂಡ ತಯಾರು ಮಾಡಿದ್ರೆ ನಮ್ಮ ಕಾಲೇಜಲ್ಲಿ ಹಾಲು ನೋಡಿದ್ರಲ್ಲ, ಫಸ್ಟ್ ಕ್ಲಾಸ್ ಆಗಿಲ್ವಾ? ನಿಮ್ಗೋಸ್ಕರ ನೀವು ಕೂತ್ಕೊಂಡು ಗೌರವದಿಂದ ಬಂದು ಹೋಗ್ಬೇಕು ಅಂತ. ಹಂಗೆ 100 ಬಿಲ್ಡಿಂಗ್ ಎಲ್ಲೆಲ್ಲಿ ಯಾವ MLA ಸಪೋರ್ಟ್ ಮಾಡ್ತಾ ಇಲ್ಲ ಆ ಬಿಲ್ಡಿಂಗ್ಗೆ ನನಗೆ ದಯವಿಟ್ಟು ಒಂದು ಪತ್ರ ಬರೀ. ಯಾರು ಮಂತ್ರಿ ತಿಳಿಸ್ತಾ ಇಲ್ಲ ಅವ್ರ ಪತ್ರ ಬರೀ. ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ ನಾನು ಹೇಳಿದ್ದೀನಿ, AC ಸೆಕ್ರೆಟರಿ ಜವಾಬ್ದಾರಿ ವಹಿಸಿದ್ದೀನಿ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಮಂತ್ರಿಗಳ ಹತ್ರ ಹೋಗಿ ನನಗೆ ಮಾತಾಡ್ತೀನಿ. ಇಲ್ಲಿಂದ ಹೋದ ತಕ್ಷಣ ನಾವೆಲ್ಲ ಮಂತ್ರಿಗಳೆಲ್ಲ ಹೋಗಿ ಅದನ್ನ ನಾವು ನಡೆಸೋದ ಕೆಲಸ ಈ ಸಭೆಗೋಸ್ಕರ 6 ರಿಂದ 7 ಗಂಟೆಗೆ ಮುಂದಕ್ಕೆ ಹಾಕ್ತು ಈಗ ಹೋಗ್ತಾ ಇದೀವಿ. ನಾನು 2 ದಿನ ಮಾತ್ರ ಬೆಂಗಳೂರಿಗೆ ಹೋಗ್ತೀನಿ, ನಾನು ಇಲ್ಲೇ ಇರ್ತೀನಿ. ಎಲ್ಲ ಅರೇಂಜ್ಮೆಂಟ್ಸ್ ನೋಡಿದ್ದೀನಿ. ಈಗ ತರ ಗ್ರೌಂಡ್ ಹೋಗಿದೆ, ಏನೇನು ಡೈರೆಕ್ಷನ್ ಕೊಡಬೇಕು ಕೊಟ್ಟು ಬಂದಿದ್ದೀನಿ. ಮಿಕ್ಕಿದ ವೆಹಿಕಲ್ಸ್ ಮತ್ತೊಂದು ಬುಕ್ ಮಾಡಕ್ಕೆ ಈಗ ನಿಮ್ಮ ತಾಲೂಕಲ್ಲಿ ನಾಳೆ ಬೆಳಗ್ಗೆ ಮಾಡಬೇಕು. ಇವೆಲ್ಲ ನನಗೆ ನಾಳಿದ್ರೊಳಗಡೆ ಎಷ್ಟು ದುಡ್ಡು ಕೊಡಬೇಕು ವೆಹಿಕಲ್ಗೆ ಅಂತ ನೀವು ತಿಳಿಸ್ಬೇಕು, ಎಷ್ಟು ವೆಹಿಕಲ್ ಅಂತ. ಇದು ಬ್ಲಾಕ್ ಅಧ್ಯಕ್ಷರ ಜವಾಬ್ದಾರಿ, ಜಿಲ್ಲಾ ಕಾಂಗ್ರೆಸ್ ಅವ್ರ ಜವಾಬ್ದಾರಿ, MLA ಕ್ಯಾಂಡಿಡೇಟ್ಗಳ ಜವಾಬ್ದಾರಿ, XMLA ಜವಾಬ್ದಾರಿ. ಇಷ್ಟನ್ನು ಮಿಕ್ಕಿ ಜನ ಕರ್ಕೊಂಡು ನಿಮ್ಮ ಜವಾಬ್ದಾರಿ. ಇಷ್ಟೆಲ್ಲ ಮಾಡ್ಬೇಕು ಅಂತ ಹೇಳಿ ತಮ್ಮ ಪ್ರಾಸಿ ನಾನು ಮಾತು ಮುಗಿಸ್ತೀನಿ. ಆಗ್ಬೋದಲ್ಲ? ಆಗ್ಬೋದಲ್ರಿ? MLA ಆಗ್ಬೋದ ಸ್ವಾಮಿ ಸರ್? ಎಲ್ಲರೂ ಆಗ್ಬೋದ? ಓಕೆ, ಥ್ಯಾಂಕ್ ಯು. ಎಲ್ಲರೂ ನಿಮ್ಮ ಖಾಸಗಿ ಕೊಡಕ್ಕೋಗ್ರಿ ಸರ್ವಿಸ್ ಮಾಡಿ ಸಾಕು. ಆಗ್ಬೋದಲ್ಲ? ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.